ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಮೂಲಕ ಎಂಟರ್ಟೈನ್ ಮಾಡಿದ್ರಿ, ಈಗ ಪರಭಾಷೆಗಳಲ್ಲೂ ಕೂಡ ಮಿಂಚ್ತಾ ಇದ್ರ. ಆಕ್ಟಿಂಗ್ ಫೀಲ್ಡ್ ನ ಚೂಸ್ ಮಾಡಿಲ್ಲ ಅಂತಂದ್ರೆ ಯಾವ ಒಂದು ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ತಿದ್ರು ಅಂತ? ನಾನು ಅಂದ್ರೆ ಅದೇ ನಾನು ಹೇಳ್ದಂಗೆ 17ಗೆ ನಾನು ಇಲ್ಲಿ ಬಂದಿದ್ರಿಂದ ಇನ್ನ ಅಂದ್ರೆ ಆತರ ಕನ್ಸ್ಗಳಂತ ನಾನು ಏನ್ ಯಾವತ್ತೂ ಕಟ್ಕೊಂಡಿರ್ಲಿಲ್ಲ. ಮೇ ಬಿ ನನ್ಗನ್ಸೋದು ಒಂದು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೆ, ಇಲ್ಲ ಏರೋಸ್ಟೇಸ್ ಆಗ್ತಿದ್ದೆ. ಅದೊಂಚೂರು ಆಸೆ ಇತ್ತು ನನ್ಗೆ. ಓಕೆ, ನಾನು ಡಿಪ್ಲೊಮಾ ಮಾಡ್ಬೇಕಾದ್ರೆ ಇದನ್ನ ಇಲ್ಲೇ ಡಿಸ್ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಅದಕ್ಕೆ ಹೋಗೋಣ ಅನ್ಕೊಂಡಿದ್ದೆ, ಏರೋಸ್ಟೇಸ್ ಟ್ರೈನಿಂಗ್ ಹೋಗೋಣ ಅಂತ. ಸೊ ಮೇ ಬಿ ಅದೆರಡರಲ್ಲಿ ಯಾವ್ದೋ ಒಂದು ಚೂಸ್ ಮಾಡ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಅಪ್ಪ ಅಮ್ಮ ಆಗಿರ್ಬೋದು ಏನಾದ್ರು ಹೇಳ್ತಿದ್ರ ಈ ತರ ಇಂಥದ್ದಾಗು ಹಂಗೆ ಹಿಂಗೆ ಅಂತ? ಅಲ್ಲ, ನಾನು ಕೆಲವೊಂದ್ ಟೈಮ್ ಅನ್ಕೊಂತೀವಿ, ಅಂದ್ರೆ ತುಂಬಾ ಜನ ಹೇಳ್ತಾರೆ ಲಕ್ಕಿ ಅಂತಂದ್ರೆ ಓಕೆ ತುಂಬಾ ರಿಚ್ ಫ್ಯಾಮಿಲಿ ಆಗಿರ್ಬೇಕು ಇನ್ನೊಂದು ಅನ್ನೋದು. ಬಟ್ ನಿಜವಾಗ್ಲೂ ಅಲ್ಲ, ನಾನು ತುಂಬಾ ವಿಷಯಗಳಲ್ಲಿ ಲಕ್ಕಿ. ಎಲ್ಲಾ ಕಡೆ ಹೇಳ್ತೀನಿ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನ್ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು, ಅವ್ರು ಹೆಂಗೆ ಅಂತಂದ್ರೆ ಲೈಕ್ ಯಾವತ್ತೂ ಪ್ರೆಷರ್ ಮಾಡಿಲ್ಲ. ಓಕೆ, ನೀನ್ ಇದನ್ನೇ ಮಾಡ್ಬೇಕು, ನೀನ್ ಇದನ್ನೇ ಕರಿಯರ್ ಆಗಿ ಚೂಸ್ ಮಾಡ್ಬೇಕು. ಅವ್ರ ಇಷ್ಟೇ ಲೈಕ್ ಓದೋ ಟೈಮಲ್ಲಿ ನೀವು ಇಷ್ಟ ಮಟ್ಟಕ್ಕೆ ಓದ್ಬೇಕು ಅಂತ ಹೇಳ್ಕೊಡ್ತಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನಾನು ಡಿಪ್ಲೊಮೊ ತಗೋಬೇಕಾದ್ರೆ ನನ್ನ ಅಮ್ಮ ಹೇಳಿದ್ರು, ನಂಗೆ ಅವಾಗ ತುಂಬಾ ಡಾನ್ಸ್ ಅಂದ್ರೆ ಇಂಟ್ರೆಸ್ಟ್ ಇತ್ತು. ಸೊ ಅಮ್ಮ ಯಾವಾಗ್ಲೂ ಹೇಳೋರು, ಯಾಕೆ ಎಲ್ಲಾರ ತರ ನೀನ್ ಇದನ್ನೇ ಮಾಡ್ಬೇಕಂತ ಹೋಗ್ತೀಯ, ಬೇಡ ನೀನ್ ಫ್ಯಾಷನ್ ಡಿಸೈನಿಂಗ್ ಮಾಡು, ನಿಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ನೀನ್ ಡಾನ್ಸ್ಗೆ ಹೋಗು, ಅಂದ್ರೆ ಡಿಪ್ಲೊಮೊ ಇನ್ ಡಾನ್ಸ್ ಮಾಡು, ಅದಕ್ಕೆ ಹೋಗು ಅಂತ ತುಂಬಾ ಫೋರ್ಸ್ ಮಾಡೋರು, ಅಂದ್ರೆ ಎನ್ಕರೇಜ್ ಮಾಡ್ತಾ ಇದ್ರು. ಸೊ ಆತರ ನನ್ನ ಪೇರೆಂಟ್ಸ್.